ಗೌಡರ ಕುಟುಂಬ ಮಂಡ್ಯ ರಣಕಣದಲ್ಲಿ ನಿಂತು ಊದಿದ ಮಹಾ ರಣಕಹಳೆ. ದೇವೇಗೌಡರು ಜಾತಿ ಪ್ರೀತಿ ಅಭಿವೃದ್ಧಿ ಶಂಖನಾದವನ್ನ ಮೊಳಗಿಸಿದ್ರೆ, ಕುಮಾರಸ್ವಾಮಿ ಹಣ ಋಣ ಹೆಣ ಅನ್ನೋ 3 ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ರು. ಇಷ್ಟಕ್ಕೂ ಏನಿದು ಗೌಡರ ಕುಟುಂಬದ ಕರುಳಿನ ಕೂಗು ಅಂತೀರಾ? ಇದೇ ನೋಡಿ ಹೃದಯದ ವಿಷಯ. ಹಾಸನದಲ್ಲಿ ಕಣ್ಣೀರ ಹೊಳೆ, ಮಂಡ್ಯದಲ್ಲಿ ರಾಜಕೀಯ ರಣಕಹಳೆ. ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ, ಯಾರ ಕೈಲೂ ಯಾರನ್ನೂ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಬಹುಶಃ ಇನ್ನು 7 ಜನ್ಮ ಹೊತ್ತು ಬಂದ್ರು ಕೂಡ ಇವತ್ತು ನಿಮ್ಮ ಋಣನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ತಂದೆ ಅವರು ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ. ಋಣ ತೀರಿಸಲಿಕ್ಕೆ ಇವತ್ತು ತೀರ್ಮಾನ ತಗೊಂಡಿದ್ದೀನಿ, ನನ್ನ ಮಗನ MP ಮಾಡಬೇಕು ಅಂತ. ಋಣ 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 ಈ ಪದದಿಂದಲೇ ರಂಗೇರಿದೆ ಮಂಡ್ಯ ಕಣ. ಎಸ್, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಪಕ್ಷದ ಅಭ್ಯರ್ಥಿ ಅಂದಿದ್ದ ದೇವೇಗೌಡರು ಗಳಗಳ ಅಂತ ಕಣ್ಣೀರು ಹಾಕಿದ್ರು. ಹಲವಾರು ಜನ ಇದು ಜಸ್ಟ್ ಸ್ಯಾಂಪಲ್ ಅಂತಿದ್ರು. ಆದರೆ ಒಂದೇ ದಿನದಲ್ಲಿ ಮಂಡ್ಯ ರಣಾಂಗಣಕ್ಕೆ ಕಾಲಿಟ್ಟ ಗೌಡ್ರ ಕುಟುಂಬ ಮೊಳಗಿಸಿ ಬಿಟ್ಟಿದೆ ರಾಜಕೀಯ ರಣಕಹಳೆ. ಎಲ್ಲ ಶಾಸಕರು ಒಗ್ಗೂಡಿ ಇವತ್ತಿನ ದಿವಸ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾವೆಲ್ಲರೂ ಕೂಡ ತಮ್ಮ ಆಶೀರ್ವಾದದೊಂದಿಗೆ ಘೋಷಣೆ ಮಾಡ್ತಾ ಇದ್ದೀವಿ. ಮಂಡ್ಯ ಇಂಡಿಯಾ ಲೆವೆಲ್ಗೆ ಸೌಂಡ್ ಮಾಡ್ತಿದೆ. ಯಾಕಂದ್ರೆ ಇಲ್ಲಿ ನಿಲ್ತಿರೋದು ರಾಜಕೀಯ ಮುತ್ಸದ್ದಿ ದೇವೇಗೌಡರ ಮೊಮ್ಮಗ ನಿಖಿಲ್. ಈಗಾಗಲೇ ಪಕ್ಷದ ವತಿಯಿಂದ DC ತಮ್ಮಣ್ಣ ನಿಖಿಲ್ ಕುಮಾರಸ್ವಾಮಿಯೇ ಮಂಡ್ಯದ JDS ಅಭ್ಯರ್ಥಿ ಎಂದಾಗಿದೆ. ಆದರೆ ರವ ಅಂತ ರಂಗೇರಿರೋ ಮಂಡ್ಯದಲ್ಲಿ ಮೊಳಗಿದ್ದು ಕೇವಲ ಅಭ್ಯರ್ಥಿ ನಿಖಿಲ್ ಹೆಸರಲ್ಲ, ಜಾತಿ ಪ್ರೀತಿ ಅಭಿವೃದ್ಧಿಯ ಶಂಖನಾದ. ನಾನು ಪ್ರಧಾನಮಂತ್ರಿ ಆಗಿದ್ದಾಗ ಇದು ಅರುಣಾಚಲದಲ್ಲಿ ಒಂದು ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿದೆ, 5 ಕಿಲೋಮೀಟರ್, 400 ಕೋಟಿ ರೂಪಾಯಿ ಅವತ್ತು ಹಣ ಇಟ್ಟಿದ್ದೀವಿ. ನಮ್ಮ ಪ್ರಧಾನಮಂತ್ರಿಗಳು ಇನಾಗ್ರೇಟ್ ಮಾಡ್ತಾರೆ. ಇನಾಗ್ರೇಟ್ ಮಾಡಿದಾಗ ಹಳ್ಳಿ ಜನ ಕೂಗ್ತಾರೆ, ಇದು ದೇವೇಗೌಡರು ಸ್ಯಾಂಕ್ಷನ್ ಮಾಡಿದ್ದು ಅಂತ ಹೇಳಿ ಜನ ಕೂಗ್ತಾರೆ. 2 ಪವರ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದ್ವಿ, ಯೂನಿವರ್ಸಿಟಿ ಸ್ಯಾಂಕ್ಷನ್ ಮಾಡಿದ್ವಿ, ರೈಲ್ವೆ ಲೈನ್ ಸ್ಯಾಂಕ್ಷನ್ ಮಾಡಿದ್ವಿ, ಬಾರಾಮುಲ್ಲಾ ಕಟ್ರಾ ವ್ಯಾಲಿಗೆ. ಇದು 4 ಪಥದ ರೋಡ್ ಸ್ಯಾಂಕ್ಷನ್ ಮಾಡಿದ್ವಿ ಲೇವರಿಗೆ. ಯಾರೂ ಏನು ಮಾಡಲಿಲ್ಲ. ಮುಸ್ಲಿಂ ಸಮಾಜಕ್ಕೆ ಸೈನ್ಯದಲ್ಲಿ ಕೆಲಸ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಹೊಡೆದಾಗ್ತಾನೆ. ಯಾಕೆ? ಅವರು ಭಾರತೀಯರು, ಯಾಕೆ ದ್ರೋಹ ಮಾಡಿದ್ರು? ಮಂಡ್ಯದ ಕೊಡುಗೆ ಇದು. ನೀವು ಕಷ್ಟದಲ್ಲಿದ್ದೀರಿ, ನಾವು ಕೈ ಹಿಡಿತೀವಿ ಅಂತ ಹೇಳಿದಂಥ ಪುಣ್ಯಾತ್ಮರು ನೀವೆಲ್ಲಿದ್ದೀರಿ? ಯಾರ ಕೈಯಲ್ಲೂ ಯಾರನ್ನೂ ಮುಗಿಸೋಕ್ಕಾಗಲ್ಲ. ಯಾರ ಕೈಲೂ ಯಾರನ್ನೂ ಮುಗಿಸ್ಲಿಕ್ಕೆ ಆಗೋದಿಲ್ಲ. ನಿಖಿಲ್ ಪಟ್ಟಾಭಿಷೇಕ ದಿನವೇ ದೊಡ್ಡಗೌಡರ ಶಪಥ. ಇದು ದೇವೇಗೌಡರು ಮಂಡ್ಯ ನೆಲದಿಂದ ಗುಡುಗಿಸಿದ ಅತಿ ದೊಡ್ಡ ಸಿಡಿಲು. ಎಸ್, ಮಾಜಿ ಪ್ರಧಾನಿಯಾದ ದೇವೇಗೌಡರು ಖಡಕ್ಕಾಗಿ ಯಾರಿಗಪ್ಪ ಈ ಮಾತು ಅಂದ್ರು ಅಂತೀರಾ? ಮತ್ತಾರಿಗೂ ಅಲ್ಲ, ಪ್ರಧಾನಿ ಮೋದಿಗೆ. ಹೌದು, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂದಿದ್ದ ಮೋದಿಗೆ ಇಂಡಿಯಾ ಅಂದ್ರೆ ಮಂಡ್ಯ ಅನ್ನೋ ಜಟ್ಟಿ ಅಖಾಡದಿಂದ ಗೌಡ್ರು ಗುಡುಗಿದ್ರು. ನಾವು ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋ ಭಿನ್ನ ಇಲ್ಲ. ಭಾರತೀಯ ಜನತಾ ಪಾರ್ಟಿನ ಎಷ್ಟು ಕುಗ್ಗಿಸ್ಬೇಕು ದೇವರಿಚ್ಛೆ ಗೊತ್ತಿಲ್ಲ ನನಗೆ. ಕನಿಷ್ಠ 17 ಸ್ಥಾನ ತಗೊಂಡ್ರು. ಅದನ್ನು ತಪ್ಪಿಸಿ ಇವತ್ತು
4-5 ಸ್ಥಾನಕ್ಕೆ ಅವ್ರನ್ನ ಇಳಿಸಲೇಬೇಕು ಅಂತೇಳಿ ಈ ವಯಸ್ಸಲ್ಲಿ ಪಣತೊಟ್ಟು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ಕಣ್ಣೀರು ಬಿಎಸ್ವೈ ಗೌಡರ ಟಾನ್. ದೇವೇಗೌಡರು ಹಾಸನದಲ್ಲಿ ಕಣ್ಣೀರು ಹಾಕಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಇದ್ರ ಬಗ್ಗೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟಿದ್ದು ನಿಮ್ಗೆಲ್ಲ ಗೊತ್ತಿದೆ. ಇದೇ ಕಣ್ಣೀರು ವಿಚಾರವನ್ನ ಪ್ರಸ್ತಾಪಿಸಿದ ದೇವೇಗೌಡರು ಬಿಜೆಪಿಯ ಮಾಜಿ ಸಿಎಂ ಯಡಿಯೂರಪ್ಪನವರ ಮೇಲೆ ಗದಾಪ್ರಹಾರ ನಡೆಸಿದರು. ವಾಸ್ತವಾಂಶನ ತಿಳಿದು ಮಾತನಾಡಬೇಕು. ಈಗಲೂ ಅಪಹಾಸ್ಯ, ಎಷ್ಟು ದ್ವೇಷ ಇದೆ ಒಂದು ರಾಜಕೀಯ ಪಕ್ಷಕ್ಕೆ, ಎಷ್ಟು ದ್ವೇಷ ಇದೆ. ನೆನ್ನೆ ಕೂಡ ನೋಡ್ತೇನೆ ನಾನು, ದೇವೇಗೌಡರು ಕಣ್ಣೀರು ಹಾಕ್ಬಿಟ್ರಂತೆ, ಆ ಕಣ್ಣೀರಿನಲ್ಲಿ ಈ ರಾಜ್ಯದ ಜನಕ್ಕೆಲ್ಲ ಮೋಸ ಮಾಡ್ತಾರೆ ಅಂತ ಹೇಳಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಾತನಾಡ್ತಾರೆ. ಅದು ಯಾರಿಗೇ ಆಗಲೂ ಅದು ಗೌರವ ಸಲ್ಲದಲ್ಲ. ಏನು ಸಾಲದ ಒಂದು ತೀರ್ಮಾನ ಮಾಡಿದಂಥ ಒಂದು ಪತ್ರವನ್ನು ರೈತರ ಮನೆಗೆ ಕಳಿಸಿದ್ರೆ ಅದು ಹರಿದಾಕಿ ಇವರು ತಿಪ್ಪೆಗುಂಡಿಲಿ ಹಾಕ್ತಾರೆ. ಇದು ರೈತರ ಬಗ್ಗೆ ಯೋಚನೆ ಮಾಡುವಂಥ ಒಂದು ರಾಜಕೀಯ ಪಕ್ಷ ಇವತ್ತು ನಾಚಿಕೆ ಆಗಬೇಕು. ಮಂಡ್ಯದಲ್ಲಿ ರಣಕಹಳೆ ಮೊಳಗಿಸಿದ ಗೌಡ್ರು ಕೇವಲ ಬಿಜೆಪಿಯ ಮೇಲೆ, ಯಡಿಯೂರಪ್ಪರ ಮೇಲೆ, ಮೋದಿ ಮೇಲೆ ಗದಾಪ್ರಹಾರ ನಡೆಸಿಲ್ಲ. ಕಾಂಗ್ರೆಸ್ ಮೇಲೂ ಗೌಡರು ಮಾತಿನ ಬಾಣ ಬೀಸಿದ್ದಾರೆ. ನಿಖಿಲ್ ಅಖಾಡಕ್ಕೆ ಗೌಡ್ರು ಕೊಟ್ಟರು ಎಮೋಷನಲ್ ಟಚ್. ಎಸ್, ನಿಖಿಲ್ ಮಂಡ್ಯದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡೋದು ಯಾಕೆ? ಗೌಡರು ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತಿದ್ದವರಿಗೆಲ್ಲ ಮಂಡ್ಯದಿಂದಲೇ ಖಡಕ್ಕಾಗಿ ಉತ್ತರಿಸಿದ್ದಾರೆ ಗೌಡ್ರು. ಅಷ್ಟೇ ಅಲ್ಲ, ನಿಖಿಲ್ ಅಖಾಡಕ್ಕಿಳಿಯುತ್ತಿರೋದು ಯಾಕೆ ಅನ್ನೋದಕ್ಕೆ ಎಮೋಷನಲ್ ಕಥೆ ಹೇಳಿದ್ರು. ನಾನು ಸುಮ್ಮನೆ ಗಮನಿಸ್ತಾ ಇದ್ದೆ. ನಮ್ಮ ತಂದೆಗೆ ತೊಂದರೆ ಆಗಿದೆ, ಹಾರ್ಟ್ ಪ್ರಾಬ್ಲಮ್ ಇದೆ. ನಮ್ಮ ತಂದೆಗೋಸ್ಕರ ನಾನು ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೀನಿ ಈ ಪಕ್ಷ ಉಳಿಸ್ಲಿಕ್ಕೆ ಅನ್ನೋ ಮಾತನ್ನ ಅವತ್ತು ಹೇಳಿದಂತ ನಿಖಿಲ್ ಅವ್ರ ಬಗ್ಗೆ ನನ್ನ ಹೃದಯದಲ್ಲಿ ನಾಡ್ತು. ಮಂಡ್ಯ ರಣಕಣದಲ್ಲಿ ದೇವೇಗೌಡರು ಮಾತ್ರ ಜಾತಿ, ಪ್ರೀತಿ, ಅಭಿವೃದ್ಧಿ ಶಂಖನಾದ ಮೊಳಗಿಸಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಋಣ, ಹೆಣ, ಹಣ ಅನ್ನೋ ಬ್ರಹ್ಮಾಸ್ತ್ರ ಹುಡ್ತಿದ್ದಾರೆ. ಹಣಕ್ಕೆ ತಲೆಬಾಗಲ್ಲ, ವಿಶ್ವಾಸಕ್ಕೆ ತಲೆಬಾಗ್ತೀರ. ಹೊರಟು ಜನರಲ್ಲ ನೀವು, ಮುಗ್ಧರು ನೀವು. ಪ್ರೀತಿಸಿದ್ರೆ ತಲೆ ಮೇಲೆ, ಕೆಟ್ಟ ದೃಷ್ಟಿ ಬಿದ್ರೆ ಪಾತಾಳಕ್ಕೆ. ದೇವೇಗೌಡರು ಸಿದ್ದರಾಮಯ್ಯ, ಇಬ್ರಾಹಿಂ ಹೆಸರು ಪ್ರಸ್ತಾಪಿಸಿದ್ರು. ಯಡಿಯೂರಪ್ಪ ವ್ಯಂಗ್ಯ ಮಾಡಿದ್ದನ್ನ ಪ್ರಸ್ತಾಪಿಸಿ ಟಾಂಗ್ ಕೊಟ್ರು. ಮೋದಿ ನಾಯಕತ್ವದ ಬಗ್ಗೆ ಪ್ರಶ್ನಿಸ್ತಾ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಮಾಡಿದ ಅಭಿವೃದ್ಧಿಗಳನ್ನ ಜನರ ಮುಂದಿಟ್ರು. ಜೊತೆಗೆ ನಿಖಿಲ್ನ ಮಂಡ್ಯ ಜನರ ಮಡಿಲಿಗೆ ಹಾಕ್ತಿದ್ದೀನಿ ಅಂತ ಎಮೋಷನಲ್ ಟಚ್ ಕೊಟ್ರು. ಆದ್ರೆ ದೇವೇಗೌಡರ ನಂತರ ಮಂಡ್ಯ ಅಖಾಡದಲ್ಲಿ ನಿಂತ ಸಿಎಂ ಕುಮಾರಸ್ವಾಮಿ ಮಂಡ್ಯ ಜನರನ್ನ ಹಾಡಿ ಹೊಗಳಿದ್ರು. ಪ್ರೀತಿ, ವಿಶ್ವಾಸ, ಋಣ, ಹಣ ಅಂತ ಹೃದಯನೇ ಟಚ್ ಮಾಡಿಬಿಟ್ರು. ನನ್ನ ಜೀವನದ ಗುರಿ ಇರ್ತಕ್ಕಂಥದ್ದು ಈ ಜಿಲ್ಲೆಯ ಜನತೆ ಎಂದು ನೀವು ದುಡ್ಡಿಗೆ ಮಾರು ಹೋಗೋರಲ್ಲ. ನೀವು, ನಾನು ರಾಜಕೀಯದ ಪ್ರಜ್ಞೆಯನ್ನು ಬೆಳೆಸ್ಕೊಂಡ ದಿನದಿಂದ ನಾನು ಈ ಜಿಲ್ಲೆಯ ಒಂದು ಒಡನಾಟದಲ್ಲಿ ನಿದ್ದೇನೆ. ದುಡ್ಡಿಗೆ ಎಂದು ನೀವು ತಲೆಬಾಗೋರಲ್ಲ ಅನ್ನೋದು ಗೊತ್ತು ನನಗೆ. ನಿಮ್ಮ ಜೊತೆಯಲ್ಲಿ ನಾವ್ಯಾರು ಚೆಲ್ಲಾಟ ಆಡ್ಲಿಕ್ಕೂ ಆಗೋದಿಲ್ಲ ಅನ್ನೋದು ಗೊತ್ತು ನನಗೆ. ಪ್ರೀತಿ, ವಿಶ್ವಾಸಕ್ಕೆ ತಲೆಬಾಗ್ತೀರಿ. ಹೊರನೋಟಕ್ಕೆ ಮಂಡ್ಯ ಅಂದ್ರೆ ಹೊರಟು ಜನ ಅಂತಕ್ಕಂಥ ಮಾತುಗಳು ಹೇಳ್ತಾರೆ. ಆದರೆ ನೀವು ಹೊರಟು ಜನಗಳಲ್ಲ. ನೀವು, ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಮುಗ್ಧರು ನೀವು ಈ ಒಂದು ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾರನ್ನಾದ್ರೂ ಒಂದು ಪ್ರೀತಿಸಿದ್ರೆ ಅವ್ರನ್ನ ತಲೆ ಮೇಲೆ ಉತ್ಕೊಂಡು ಮೆರೀತೀರಿ ನೀವು. ಯಾರ ಮೇಲಾದ್ರೂ ಒಂದು ಕೆಟ್ಟ ದೃಷ್ಟಿ ಬಿದ್ದರೆ ನೆಲಕ್ಕೆ ಹಾಕಿ ಪಾತಾಳಕ್ಕೆ ತಳ್ತೀರಿ ನೀವು. ಇದನ್ನ ನಾನು ಅರ್ಥ ಮಾಡ್ಕೊಂಡಿರೋನು. ಕೇಳಿದ್ರಲ್ಲ, ಮಂಡ್ಯ ಮಣ್ಣಲ್ಲಿ ನಿಂತು ಮಂಡ್ಯ ಜನರನ್ನ ಕುಮಾರಸ್ವಾಮಿ ಹೇಗೆ ಹೊಗಳಿ ಉಪ್ಪರಿಗೆ ಮೇಲೆ ಏರಿಸಿದ್ರು ಅನ್ನೋದನ್ನ.
ಇದಷ್ಟೇ ಅಲ್ಲ, ಎಚ್.ಡಿ. ಕುಮಾರಸ್ವಾಮಿ ಹೇಳಿದ ಋಣ ಹಣ ಹೆಣದ ವಿಷಯ ಇನ್ನೂ ಬಾಕಿ ಇದೆ. ದೇವೇಗೌಡರು ನಿಖಿಲ್ ಅಖಾಡಕ್ಕೆ ಇಳಿದಿದ್ ಯಾಕೆ ಅನ್ನೋದರ ಹಿಂದಿರೋ ಕುಮಾರಸ್ವಾಮಿ ಹೃದಯದ ಸರ್ಜರಿ ಕಥೆಯನ್ನ ಹೇಳಿದ್ರು. ರಾಷ್ಟ್ರ ರಾಜಕೀಯದಿಂದ ರಾಜ್ಯ ರಾಜಕೀಯದ ಎದುರಾಳಿಗಳಿಗೆ ಟಾಂಗ್ ಕೊಟ್ರು. ಆದ್ರೆ ಕುಮಾರಸ್ವಾಮಿ ಡೈರೆಕ್ಟ್ ಆಗಿ ಮಂಡ್ಯ ಅಖಾಡಕ್ಕೆ ಬಂದು ಋಣ ಹಣ ಹೆಣ ಅಂತ ಅವರೊಬ್ಬರ ವಿರುದ್ಧ ಸಿಡಿದೆದ್ರು. ಇಷ್ಟಕ್ಕೂ ಕುಮಾರಸ್ವಾಮಿ ಋಣ ಹಣ ಹೆಣ ಅನ್ನೋ 3 ಬ್ರಹ್ಮಾಸ್ತ್ರವನ್ನ ಯಾರ ಮೇಲೆ ಪ್ರಯೋಗಿಸಿದ್ರು ಅಂತೀರಾ? ಬನ್ನಿ ತೋರಿಸ್ತೀವಿ. ಒಂದು ಕಡೆ ನಿಖಿಲ್, ಮತ್ತೊಂದು ಕಡೆ ಸುಮಲತಾ. ಸುಮಲತಾ ವಿರುದ್ಧ ಸಿಎಂ ಋಣ ಹೆಣ ಹಣ ಬಾಣ. ಮಂಡ್ಯ ಇದಕ್ಕಾಗಿಯೇ ಸ್ಟಾರ್ ವಾರ್ ಕ್ರಿಯೇಟ್ ಆಗಿತ್ತು. ಸುಮಲತಾ ಅಂಬರೀಶ್ ಒಂದು ಕಡೆ, ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಕಡೆ ಮಂಡ್ಯದ ಅಖಾಡದಲ್ಲಿ ಗರ್ಜಿಸುತ್ತಿದ್ದಾರೆ. ಇದು ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ಸುಮಲತಾ ಸ್ಪರ್ಧೆ ಗ್ಯಾರಂಟಿ ಅಂದಿದ್ದಾಗಿದೆ. ನಿಖಿಲ್ಗೆ ಮಂಡ್ಯ ಮಣ್ಣಲ್ಲಿ ಗೌಡ್ರ ಕುಟುಂಬವೇ ಸುಭದ್ರ ಚಕ್ರವ್ಯೂಹ ಹೆಣೆದು ಬಿಟ್ಟಿದೆ. ಇದೆಲ್ಲದರ ನಡುವೆ ಮಂಡ್ಯದಲ್ಲಿ ಸದ್ದು ಮಾಡ್ತಿದೆ ಋಣ ಹೆಣ ಹಣ. ಅಯ್ಯೋ ಯಾವ ಕಾರಣಕ್ಕೂ ಮಂಡ್ಯಕ್ಕೆ ಬಾಡಿ ತಗೊಂಡು ಹೋಗಲೇಬಾರದು ಅಂತ ಹೇಳಿ ಆಸ್ಪತ್ರೆ ಒಳಗೆ ಚರ್ಚೆ ಮಾಡದಂಥವ್ರು ಈಗ ಮಂಡ್ಯದ ಮಣ್ಣಿನ ಬಗ್ಗೆ, ಮಂಡ್ಯದ ಇವತ್ತು ಈ ಒಂದು ಋಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸಬೇಕು ಅಂತಲೇ ಇವತ್ತು ಒಂದೊಂದು ಜಿಲ್ಲೆ, ಒಂದೊಂದು ತಾಲೂಕಿಗೆ 8,761 ಕೋಟಿ 56,000 ರೂಪಾಯಿಗಳ ಈ ಒಂದು ಯೋಜನೆಗಳಿಗೆ ಇವತ್ತು ತೀರ್ಮಾನ ತಗೊಂಡಿರೋದು. ನಿಮ್ಮ ಋಣ ತೀರಿಸಲಿಕ್ಕೆ ಇವತ್ತು ತೀರ್ಮಾನ ತಗೊಂಡಿದ್ದೀನಿ, ನನ್ನ ಮಗನ MP ಮಾಡಬೇಕು ಅಂತ ಅಲ್ಲ. ಇದೇ ನೋಡಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ ಋಣ ಹೆಣ ಹಣದ ರಾಜಕೀಯ ಮಾತು. ಇಷ್ಟಕ್ಕೂ ಏನಿದು ಋಣ ಹೆಣ ಹಣದ ವಿಷಯ ಅಂತೀರಾ? ಇಲ್ಲೇ ಇರೋದು ಸಿಎಂ ಯಾರ ಮೇಲೆ ಈ 3 ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರು ಅನ್ನೋ ಅತಿ ದೊಡ್ಡ ರಹಸ್ಯ. ಸುಮಲತಾ ವಿರುದ್ಧ ಎಚ್.ಡಿ.ಕೆ ಋಣ ಹೆಣ ಹಣ ಅಸ್ತ್ರ. ಅಂಬರೀಶ್ ಜಪ ಮಾಡಿ ನಿಖಿಲ್ಗೆ ಬುನಾದಿ ಹಾಕಿದ್ರ ಸಿಎಂ. ಅಂಬರೀಶ್ ಸಾವಿನ ನಂತರ ಮಂಡ್ಯ ಅಖಾಡಕ್ಕೆ ಧುಮುಕಿದ್ರು ಸುಮಲತಾ. ಕಾಂಗ್ರೆಸ್ನಿಂದ ಸೀಟ್ ಕೇಳಿ ಸಿಗದೆ ಹೋದಾಗಲೂ ಮಂಡ್ಯ ಅಖಾಡದಿಂದ ಹಿಂದೆ ಸರಿಯಲೇ ಇಲ್ಲ ಸುಮಲತಾ ಅಂಬರೀಶ್. ಸ್ವತಂತ್ರವಾಗಿ ಸ್ಪರ್ಧೆಗಿಳಿಯೋದಾಗಿ ಸೂಚಿಸಿ ಮಂಡ್ಯದಲ್ಲೇ ಜಾಂಡಾ ಊರಿರೋ ಸುಮಲತಾ ಮಂಡ್ಯಕ್ಕಾಗಿ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾರೆ. ಅಂಬರೀಶ್ ಅನ್ನೋ ಒಂದು ಅಸ್ತ್ರವನ್ನ ಬಳಸಿ ಮಂಡ್ಯ ಮಹಾಯುದ್ಧದಲ್ಲಿ ಕಿಚ್ಚು ಹೊತ್ತಿಸಿದ್ದಾರೆ ಸುಮಾ. ಅಂಬರೀಶ್ ಹೆಸರು ಬಳಸಿ ಅವರ ನಂತರ ಮಂಡ್ಯದ ಸೇವೆಗೆ ನಿಲ್ತೀನಿ ಅಂತಿರೋ ಸುಮಲತಾರ ಪ್ರಚಾರ ಭರದಿಂದ ಸಾಕ್ತಿದೆ. ಇದನ್ನ ಕಂಡ ಗೌಡ್ರ ಕುಟುಂಬ ಮಂಡ್ಯ ಬೇಕೇ ಬೇಕು ಅಂತ ಹೇಳಿ ಮೈತ್ರಿ ಸರ್ಕಾರದೊಂದಿಗೆ ಹಠಕ್ಕೆ ಬಿದ್ದು ಮಂಡ್ಯವನ್ನ ತನ್ನದಾಗಿಸಿಕೊಳ್ತು. ಸುಮಲತಾ ವಿರುದ್ಧ ನಿಖಿಲ್ರನ್ನ ಕಣಕ್ಕಿಳಿಸಿಯೇ ಬಿಡ್ತು. ದೇವೇಗೌಡರು ಜಾತಿ ಪ್ರೀತಿ ಅಭಿವೃದ್ಧಿ ಶಂಖನಾದವನ್ನ ರಾಷ್ಟ್ರ ರಾಜಕೀಯದಿಂದ ರಾಜ್ಯ ರಾಜಕೀಯದವರೆಗೂ ಎಳೆದು ತಂದ್ರು. ಇದಾದ ನಂತರ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕೀಯವಿರಲಿ ಮಂಡ್ಯ ಅಖಾಡದ ಗೌಡ್ತಿಯ ವಿಚಾರಕ್ಕೆ ಬಂದ್ರು. ಮಂಡ್ಯ ಜನರ ಋಣ ತೀರಿಸೋದಕ್ಕೆ ನಿಖಿಲ್ನ MP ಮಾಡ್ತೀನಿ ಅಂತಿರೋ ಕುಮಾರಸ್ವಾಮಿ ಅಂಬರೀಶ್ ಪಾರ್ಥಿವ ಶರೀರದ ಬಗ್ಗೆಯೇ ಮಾತನಾಡಿದ್ರು. ಅಂಬಿ ಹೆಸರನ್ನೇ ಜಪಿಸಿ ಸುಮಲತಾಗೆ ಟಾಂಗ್ ಕೊಟ್ರು. ಯಾವ ರೀತಿಯ ಮಾತುಗಳು ಆಡಿದ್ದೀರಿ ನೀವು? ಯಾರು ಅವತ್ತು ಆಸ್ಪತ್ರೆ ಒಳಗೆ ಈ ಒಂದು ಮಂಡ್ಯದ ಗಂಡು ಅಂತ ನೀವು ಕರ್ಕೊಂಡ್ರಿ, ಆ ಪ್ರೀತಿ ತೋರಿಸಿದ್ರಿ. ಅಂಬರೀಷ್ ಅವರ ಶರೀರವನ್ನು ಕೆಲವರು ತರಬೇಕು ಇಲ್ಲಿಗೆ, ಇವತ್ತು ಇಲ್ಲಿ ಒಂದು ಅಂತಿಮ ದರ್ಶನವನ್ನು ಮಂಡ್ಯದಲ್ಲಿ ನಾವು ನೋಡಬೇಕು ಅಂತೇಳಿ ಬಯಸಿದ್ರು. ಅಯ್ಯೋ ಯಾವ ಕಾರಣಕ್ಕೂ ಮಂಡ್ಯಕ್ಕೆ ಬಾಡಿ ತಗೊಂಡು ಹೋಗಲೇಬಾರದು ಅಂತೇಳಿ ಆಸ್ಪತ್ರೆ ಒಳಗೆ ಚರ್ಚೆ ಮಾಡದಂಥವ್ರು ಈಗ ಮಂಡ್ಯದ ಮಣ್ಣಿನ ಬಗ್ಗೆ, ಮಂಡ್ಯದ ಇವತ್ತು ಈ ಒಂದು ಋಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದೇ ನೋಡಿ ಸಿಎಂ ಹೇಳಿದ ಹೆಣ ಹಣ ಋಣ. ಮಂಡ್ಯ ಹಾರ್ಟ್ ಆಫ್ ಪಾಲಿಟಿಕ್ಸ್. ಜಯಶೀಲನಾಗ್ತಾನೆ ನಿಖಿಲ್. ನನ್ನ ಸಾಕಿ ರಾಜಕೀಯವಾಗಿ ಹಾಸನ ಒಂದು ಕಡೆ, ಮಂಡ್ಯ ಇದು ಹಾರ್ಟ್ ಆಫ್ ಪಾಲಿಟಿಕ್ಸ್ ಅಂತ ಹೇಳಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಜಯಶೀಲನಾಗ್ತಾನೆ, ಅದರಲ್ಲಿ ನನಗೆ ಅನುಮಾನ ಇಲ್ಲ ಅಂತ ಯಾವುದೇ ಸಂಶಯ. ನಿಮ್ಮೆಲ್ಲರ ಪರವಾಗಿ ಅವನಿಗೆ ಆಶೀರ್ವಾದ ಮಾಡಿ ಅವನು ಜಯಶೀಲನಾಗಲಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ದಯವಿಟ್ಟು ನಮ್ಮನ್ನ ನಂಬಿ, ದಯವಿಟ್ಟು ನಮ್ಮನ್ನ ನಂಬಿ, ದಯವಿಟ್ಟು ನಂಬಿ, ನಿಮ್ಮನ್ನು ಉಳಿಸ್ಕೊಡ್ತೀನಿ.
ಮಂಡ್ಯದಲ್ಲಿ ಮಂಡ್ಯದ ಜನರ ಮಡಿಲಿಗೆ ನಿಖಿಲ್ರನ್ನ ಹಾಕಿದ್ದೀವಿ, ಹಾಸನದಲ್ಲಿ ನಿಂತು ಹಾಸನ ಜನರ ಮಡಿಲಿಗೆ ಪ್ರಜ್ವಲ್ರನ್ನ ಹಾಕಿದ್ದೀವಿ ಅಂತಿರೋ ಗೌಡ್ರ ಕುಟುಂಬ ಲೋಕಲ್ ಟಚ್ ಕೊಟ್ಟು ಹಾರ್ಟ್ ಟಚ್ ಮಾಡೋದು ಮೊದಲೇನಲ್ಲ. ಸದ್ಯಕ್ಕೆ ನಿಖಿಲ್ ಗೆಲುವಿಗೆ ಮಂಡ್ಯ ಜನರ ಬಳಿ ಲೋಕಲ್ ಟಚ್ ಅಷ್ಟೇ ಅಲ್ಲ, ಡಿವೋಷನಲ್ ಟಚ್ ಕೂಡ ಸಿಎಂ ಕೊಡ್ತಿದ್ದಾರೆ. ನಾವು ದೇವರನ್ನ ನಂಬಿ ಬದುಕ್ತಕ್ಕಂಥವ್ರು. ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ನನಗೆ ನನ್ನ ಮಗ ಬೇರೆ ಅಲ್ಲ, ಅಶೋಕ್ ಜಯರಾಮ್ ಬೇರೆ ಅಲ್ಲ, ವಿಜಯಾನಂದ್ ಬೇರೆ ಅಲ್ಲ. ಕೇಳಿದ್ರಲ್ಲ ಕುಮಾರಸ್ವಾಮಿ ಹೇಳ್ತಿರೋ ಮಾತನ್ನ, ಮಗ ಬೇರೆ ಅಲ್ಲ ಮತ್ತೊಬ್ಬರು ಬೇರೆ ಅಲ್ಲ ಅಂತ ಲೋಕಲ್ ಟಚ್ ಕೊಡ್ತಿರೋ ಸಿಎಂ ದೇವರನ್ನೇ ನಂಬಿರೋರು ನಾವು ಅಂತ ಡಿವೋಷನಲ್ ಡಿಚ್ಚಿ ಕೊಟ್ಟಿದ್ದಾರೆ. ಇದೆಲ್ಲದರ ಜೊತೆ ಕುಮಾರಸ್ವಾಮಿ ದೇವೇಗೌಡರ ರಕ್ತದ ಬಗ್ಗೆಯೂ ಮಾತನಾಡಿ ಹೆದರೋದೇ ಇಲ್ಲ ಅಂತಂದ್ರು. ನಮ್ಮ ಕುಟುಂಬದ ರಾಜಕಾರಣ ಮಾಡಬೇಕು ಅನ್ನೋ ಕುಟುಂಬ ಅಂದ್ರೆ ಬಹಳ ಜನ ಬೇರೆಯವ್ರು ತಿಳ್ಕೊಂಡಿರೋದು. ದೇವೇಗೌಡರ ರಕ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ನಮ್ಮಗಳು ಅಂತ ತಿಳ್ಕೊಂಡಿದ್ದಾರೆ. ಆದರೆ ದೇವೇಗೌಡರ ಕುಟುಂಬ ಅಂದ್ರೆ ಏನು ಅನ್ನೋದನ್ನ ಈಗಾಗಲೇ ನಮ್ಮ ನಾಯಕರುಗಳು ಏನು ಹೇಳಿದ್ದಾರೆ ಸ್ನೇಹಿತರು. ರೈತರ ಮಕ್ಕಳೆಲ್ಲ ಇವತ್ತು ದೇವೇಗೌಡರ ಕುಟುಂಬ ಅಂತಕ್ಕಂಥ ಮತ್ತನ್ನು ಅದರಿಂದಲೇ ನಾವು ಬದುಕಿರೋದು. ನಾವು ಎದುರ್ಕೊಂಡು ಹೋಗ್ತಕ್ಕಂಥ ಜಾಯಮಾನದಲ್ಲಿ ಹುಟ್ಟಿಲ್ಲ, ನೀವು ನಮಗೆಲ್ಲ ಶಕ್ತಿ ತುಂಬಿರ್ತಕ್ಕಂಥವ್ರನ್ನ. ಲೋಕಲ್ ಟಚ್, ಅಪ್ಪಪ್ಪ, ಇದಕ್ಕಿಂತಲೂ ಬೇಕಾ ಲೋಕಲ್ ಟಚ್? ಇಷ್ಟಕ್ಕೆ ಸುಮ್ಮನಾಗದ ಕುಮಾರಸ್ವಾಮಿ ಮಂಡ್ಯದ ಜನರನ್ನ ಪುಣ್ಯಾತ್ಮರು ಅಂದ್ರು. ಕೇಳ್ತೀರಿ, ನಾನು ಹುಟ್ಟಿದ್ದು ಹಾಸನ ಜಿಲ್ಲೆನಲ್ಲಿ, ರಾಜಕೀಯವಾಗಿ ಜನ್ಮ ಕೊಟ್ಟವರು ರಾಮನಗರದ ಜನತೆ, ರಾಜಕೀಯವಾಗಿ ಇವತ್ತು ಎಮ್ಮರವಾಗಿ ಬೆಳೆಸಿದಂಥವರು ಈ ಮಂಡ್ಯ ಜಿಲ್ಲೆಯ ಜನತೆ. ನನ್ನನ್ನು 2004ರಲ್ಲಿ ನಡೆದಂಥ ಚುನಾವಣೆ, ಅವತ್ತು ಸಹ ಮಂಡ್ಯ ಜಿಲ್ಲೆಯ ಜನತೆ ನಮ್ಮ ಪಕ್ಷಕ್ಕೆ 5 ಸ್ಥಾನವನ್ನು ಕೊಟ್ಟಂತ ಪುಣ್ಯಾತ್ಮರು ನೀವುಗಳು. ನಾನು ಮೊದಲನೇ ಬಜೆಟ್ ಅನ್ನ ಮಂಡನೆ ಮಾಡಿದರೆ ಇವನು ಮಂಡ್ಯದ ಮುಖ್ಯಮಂತ್ರಿ ಅಂತೇಳಿ ವಿಧಾನಸಭೆಯಲ್ಲಿ ಕೂಗ್ತಾರೆ. ಆದರೆ ಈಗ ಹೇಳ್ತಾರೆ ಅದೇ ಕೂಗದವರು ಇವನು ಮಂಡ್ಯದ ಮುಖ್ಯಮಂತ್ರಿ ಅಂತ ಹೇಳಿದವರು, ಇಲ್ಲ ಇಲ್ಲ ಇವನು ಮಂಡ್ಯದನಲ್ಲ ಹಾಸನದವನು ಇವನಿಗೆ ಓಟ್ ಹಾಕ್ತೀರಾ ಅಂತ ಈಗ ಹೇಳ್ತಾರೆ. ವಿಷ ಅಮೃತ ನಿಖಿಲ್ ಗೆಲುವು. ಮಂಡ್ಯದಲ್ಲಿ ನಿಖಿಲ್ನ ನಿಲ್ಲಿಸಿದ್ದೀವಿ ಅಂತ ಗೌಡ್ರ ಕುಟುಂಬ ನಿಖಿಲ್ನ ಗೆಲ್ಲಿಸಿ ಅಂತ ಕೇಳಿಕೊಳ್ತು. ಅಷ್ಟೇ ಅಲ್ಲ, ಮಂಡ್ಯದ ಜನರ ಎದುರು ಸಿಎಂ ಕುಮಾರಸ್ವಾಮಿ ವಿಷ ಕೊಟ್ಟರು ತೆಗೆದುಕೊಳ್ಳೋದಕ್ಕೆ ಸಿದ್ಧ, ಅಮೃತ ಕೊಟ್ಟರು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಅಂದ್ರು. ಇವತ್ತು ನೀವು ವಿಷ ಕೊಟ್ಟರು ತಗೋತೀನಿ, ಅಮೃತ ಕೊಟ್ಟರು ತಗೊಳ್ಳಿಕ್ಕೆ ಸಿದ್ಧವಾಗಿ ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ಈ ಒಂದು ಚುನಾವಣೆಯಲ್ಲಿ ಈ ನನ್ನ ಜನತೆ, ನಾನು ಮುಂದೆ ರಾಜಕೀಯವಾಗಿ ಏನಾದರೂ ಇನ್ನೂ ಶಕ್ತಿಯುತವಾಗಿ ಬೆಳಿಬೇಕು ಅಂದರೆ ನೀವು ನನಗೆ ಅಮೃತ ಕೊಟ್ಟು ಇವತ್ತು ನನ್ನ ಮಗನನ್ನ ಉಳಿಸ್ಕೊಂಡು ನಿಮ್ಮ ಕುಟುಂಬದ ಮಗನಾಗಿ ಅವನಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರೆ. ಒಟ್ಟಾರೆ ಮಂಡ್ಯದ ಅಖಾಡಕ್ಕೆ ನಿಖಿಲ್ನ ಇಳಿಸಿರೋ ಗೌಡ್ರ ಕುಟುಂಬ ಸುಮಲತಾ ವಿರುದ್ಧ ಋಣ ಹಣ ಹೆಣ ಅನ್ನೋ ಬ್ರಹ್ಮಾಸ್ತ್ರ ಬಿಟ್ಟಿದ್ದಲ್ಲದೆ ಮಂಡ್ಯ ಜನರಿಗೆ ಲೋಕಲ್ ಟಚ್ ಕೊಟ್ಟು ಮತಬೇಟೆಗೆ ಮುಂದಾಗಿದೆ. ಕರುಳಿನ ಕೂಗು, ಹೃದಯದ ವಿಷಯ ಹೇಳಿ ಜನರನ್ನ ಸೆಳೆಯೋದಕ್ಕೆ ಮುಂದಾಗಿದೆ. ಕರುಳಿನ ಕೂಗೆ ಇರಬಹುದು, ಹೃದಯದ ವಿಷಯವೇ ಇರಬಹುದು, ಎಲ್ಲವನ್ನ ಅಳೆದು ತೂಗೋದು ಮಂಡ್ಯದ ಮತಪ್ರಭು. ಇದೇ ಈ ಕ್ಷಣದ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.